ವಾರದಲ್ಲಿ 2ರಿಂದ 3 ಬಾರಿ ಈ ಒಂದು ಲೋಟ ಹಾಲನ್ನು ಕುಡಿದ್ರೆ ಸಾಕು, ದೇಹದಲ್ಲಿ ಎಂಥದ್ದೇ ಒಂದು ನೋವುಗಳಾಗಿದ್ದರೂ ಕೂಡ ಮಾಯವಾಗುತ್ತೆ. ಕೆಲವೊಬ್ಬರಿಗೆ ತುಂಬನೇ ಬೆನ್ನು ನೋವು, ಸೊಂಟ ನೋವು ಅಥವಾ ಮೂಳೆಗಳಲ್ಲಿ ನೋವು, ಜಾಯಿಂಟ್ ಪೇಯ್ನ್ ಹೆಚ್ಚಾಗಿ ಬರೋವಂಥದ್ದು, ಮಂಡಿ ಅಲ್ಲಲ್ಲೇ ತುಂಬ ಪೇಯ್ನ್ ಬರುವಂಥದ್ದು, ನಡೆದಾಡೋದಕ್ಕೂ ಕೂಡ ತುಂಬನೇ ಕಷ್ಟ ಆಗುವಂಥದ್ದು, ಅಥವಾ ಮಧ್ಯೆ ಬೆನ್ನು ನೋವು ಬರೋವಂಥದ್ದು, ಕತ್ತು ನೋವು, ಕೈ ಕಾಲುಗಳಲ್ಲಿ, ಕೀಲುಗಳಲ್ಲಿ ತುಂಬನೇ ನೋವು ಬರ್ತಾ ಇರುತ್ತೆ. ಈ ರೀತಿ ನೋವುಗಳಿಂದ ನೀವು ಪಾರಾಗಬೇಕು ಅಂದರೆ ಈ ಒಂದು ಮನೆಮದ್ದನ್ನು ಖಂಡಿತವಾಗ್ಲೂ ಮಾಡಲೇಬೇಕು. ಇನ್ನು ಕೆಲವೊಬ್ಬರಿಗೆ ನರಗಳು ಅಲ್ಲಲ್ಲೇ ಹಿಡಿತಾ ಇರುತ್ತೆ, ಕೈ ಕಾಲಿನ ನರಗಳು ಹಿಡ್ಕೊಳ್ಳುವಂಥದ್ದು, ಊತ ಬರುವಂಥದ್ದು, ಬಾವು ಬರುವಂಥದ್ದು, ಕೈ ಕಾಲಿನ ಬೆರಳುಗಳನ್ನು ಆಡಿಸ್ಲಿಕ್ಕೇ ಆಗೋದಿಲ್ಲ, ಅಷ್ಟು ಒಂದು ಪೇಯ್ನ್ ಬರ್ತಾ ಇರತ್ತೆ. ಸಿಂಪಲ್ ರೆಮಿಡಿನ ಮಾಡಿ ನೋಡಿ, ರಿಲೀಫ್ ಅನ್ನುವಂಥದ್ದು ತಕ್ಷಣದಲ್ಲೇ ಸಿಗುತ್ತೆ. ಇನ್ನು ಮಸಲ್ಸ್ ನೋವು ಬರ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸೂಪರ್ ಆಗಿರೋಂಥ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆಯಿತಾ. ಇನ್ನು ಈ ಒಂದು ನೋವು ನಿವಾರಕ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನು ತೊಗೊಳ್ತಾ ಇರುವಂಥ ಪದಾರ್ಥ ಒಂದು ಚಿಕ್ಕ ತುಂಡಾಗುವಷ್ಟು ಚಕ್ಕೆಯನ್ನು ತಗೊಳ್ಳೋದ್ರಿಂದ ಯಾವುದೇ ರೀತಿಯ ಒಂದು ನರಗಳಲ್ಲಿ ನೋವಿರಲಿ, ಮೂಳೆಗಳಲ್ಲಿ ನೋವಿರಲಿ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಮಸಲ್ಸ್ ಪೇನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆನಂತರ ಒಂದು 2 ಕಾಳುಮೆಣಸನ್ನು ತೊಗೊಳ್ಬೇಕು. ಇದು ಕೂಡ ಅಷ್ಟೇ ನಮ್ಮ ಒಂದು ದೇಹದಲ್ಲಿ ಇರುವಂತಹ ಇನ್ಫೆಕ್ಷನನ್ನು ದೂರ ಮಾಡಿ ನೋವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಒಂದು 2 ನಾನಿಲ್ಲಿ ಲವಂಗ ಕೂಡ ತೊಗೊಳ್ತಾ ಇದ್ದೀನಿ. ಆನಂತರ ಒಂದು 2 ಏಲಕ್ಕಿ ಕೂಡ ಬೇಕಾಗುತ್ತೆ. ಇದಷ್ಟನ್ನು 2 ಒಬ್ಬರಿಗೆ ಒಮ್ಮೆ ಮಾಡ್ಕೊಳ್ಳೋದಕ್ಕೆ ನಾನು ಇದಷ್ಟು ಪದಾರ್ಥಗಳನ್ನು ತೊಗೊಳ್ತಾ ಇದ್ದೀನಿ. ಇವಷ್ಟು ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ನೋವುಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ನರಗಳಲ್ಲಿ ವೀಕ್ನೆಸ್ ಆಗ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮಸಲ್ಸ್ ಪೇಯ್ನ್ ಬರ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇನ್ನು ಏಲಕ್ಕಿ ತೊಗೊಂಡಿದ್ದೀವಿ, ಅದು ನಮ್ಮ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ, ಜೊತೆಗೆ ನಮ್ಮ ದೇಹದಲ್ಲಿ ಒಂದು ಒಳ್ಳೆ ಎನರ್ಜಿಯನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದಷ್ಟನ್ನು ಕುಟ್ಟಿ ಪುಡಿ ಮಾಡಿ ತೊಗೊಳ್ಬೇಕು. ಹಾಗಂತೇಳಿ ತುಂಬ ನೈಸಾಗಿ ಕುಟ್ಟುವಂಥ ಅವಶ್ಯಕತೆ ಇಲ್ಲ, ಈ ರೀತಿ ತರಿಯಾಗಿ ಕುಟ್ಟಿ ತೊಗೊಂಡ್ರೆ ಸಾಕಾಗುತ್ತೆ. ಆನಂತರ ಇದ್ರ ಜೊತೆಗೆ ನಾನಿಲ್ಲಿ ಸೋಂಪಾ ಕಾಳನ್ನು ತೊಗೊಳ್ತಾ ಇದ್ದೀನಿ. ಈ ಒಂದು ಸೋಂಪಾ ಕಾಳೇನಿರುತ್ತೆ ಇದು ನಾವು ಊಟದ ನಂತರ ಒಂದು 2 ಚಿಟಿಕೆಯಷ್ಟು ತಿಂದ್ರೂ ಕೂಡ ನಮ್ಮ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಹೊಟ್ಟೆ ಒಂಥರ ಉಬ್ಬರಿಸ್ದಂಗೆ ಆಗಿದೆ, ವಾಮಿಂಟ್ ಬಂದಂಗೆ ಆಗ್ತಾ ಇದೆ, ಈ ರೀತಿ ಸಮಸ್ಯೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಮಲಬದ್ಧತೆ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಜೀರ್ಣ ಇದ್ದರೆ ಅಥವಾ ಉಳಿತೆಗೆ ಬರ್ತಾ ಇದೆ, ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಅಸಿಡಿಟಿ ಆಗ್ತಾ ಇದೆ, ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಮುಖ್ಯವಾಗಿ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ, ಕೂದಲಿನ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಚರ್ಮದ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಲ್ಲದೆ ಮುಖ್ಯವಾಗಿ ಇದು ನಮ್ಮ ಮೂಳೆಗಳಿಗೆ ಶಕ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೆ, ಮೂಳೆಗಳಿಗೆ ಬಲವನ್ನು ತುಂಬುತ್ತೆ. ಅದ್ರ ಜೊತೆಗೆ ಮಸಲ್ಸ್ ಪೇಯ್ನ್ ಬರ್ತಾ ಇದ್ದರೆ ಅಥವಾ ನರಗಳಲ್ಲೇ ಊತಾ ಇರುತ್ತೆ, ಹಿಡಿತಾ ಇರುತ್ತೆ, ಬ್ಲಾಕೇಜ್ ಉಂಟಾಗಿರುತ್ತೆ, ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸೋಂಪಾ ಕಾಳು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ತಪ್ಪದೇ ಪ್ರತಿದಿನ ಒಂದಷ್ಟು ಸೋಂಪಾ ಕಾಳನ್ನು ಹಾಗೇ ಬರಿ ಬಾಯಲ್ಲಿ ಸೇವನೆ ಮಾಡೋದನ್ನು ಕೂಡ ಇದು ಆರೋಗ್ಯವನ್ನು ವೃದ್ಧಿ ಮಾಡುವಂಥ ಒಂದು ಪದಾರ್ಥವಾಗಿ ಕೆಲಸ ಮಾಡುತ್ತೆ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು, ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ, ಒಮ್ಮೆ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಒಬ್ಬರಿಗೆ ಸಾಕಾಗುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಸೋಂಪಾ ಕಾಳನ್ನು ಕೂಡ ತೊಗೊಳ್ತಾ ಇದ್ದೀನಿ. ಇನ್ನು ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತಂದರೆ, 1 ಗ್ಲಾಸ್ ಹಾಲನ್ನು ಬಿಸಿಗಿಟ್ಕೊಳ್ಬೇಕು. ಹಾಲು ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋವಂಥ ಸಮಯದಲ್ಲಿ ನಾವು ತೊಗೊಂಡಿರೋಂಥ ಎಲ್ಲ ಪದಾರ್ಥಗಳನ್ನು ಹಾಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆಗ ಈ ಒಂದು ಹಾಲಿನ ಒಂದು ಸತ್ವ ಅನ್ನೋವಂಥದ್ದು ಹೆಚ್ಚಾಗತ್ತೆ. ಹಾಗಾಗಿ ಇನ್ನು ನಿಮಗೆ ಸಿಹಿಗೆ ಬೆಲ್ಲ ಬೇಕಿದ್ದರೆ ಬೆಲ್ಲ ಹಾಕ್ಕೊಳ್ಬೋದು. ಬೆಲ್ಲನಾದರೆ ನೀವು ಹಾಲನ್ನು ಚೆನ್ನಾಗಿ ಕುದ್ದು ಅದು ಗ್ಯಾಸನ್ನು ಆಫ್ ಮಾಡ್ಕೊಂಡು ಆದಮೇಲೆ ಬೆಲ್ಲದ ಪೌಡರನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕಲ್ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಸಕ್ಕರೆ ಕೂಡ ಅಷ್ಟೇ ದೇಹವನ್ನು ತಂಪಾಗಿ ಜೊತೆಗೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇನ್ನು ನಮ್ಮ ಮೂಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಲ್ಸಕ್ಕರೆ. ಹಾಗಾಗಿ ಕಲ್ಸಕ್ಕರೆನಾದರೂ ಸೇರಿಸ್ಕೊಳ್ಬೋದು. ಇಲ್ಲ ನಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಬೆಲ್ಲ ಕೂಡ, ಇಲ್ಲಿ ಬೆಲ್ಲದ ಪೌಡರನ್ನು ಗ್ಯಾಸನ್ನು ಆಫ್ ಮಾಡಾದ್ಮೇಲೆ ಕೊನೆಯಲ್ಲಿ ಒಂದು ನಿಮಗೆ ಸಿಹಿಗೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪೌಡ್ರನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕಲ್ಸಕ್ಕರೆನ ಹಾಕಿದ್ದೀನಿ. ಕಲ್ಸಕ್ಕರೆ ಚೆನ್ನಾಗಿ ಕರ್ಗೋವರೆಗೂ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ ಇದಾಗಿದೆ. ತುಂಬ ಎನರ್ಜಿ ನೀಡುತ್ತೆ. ಯಾರಿಗೆ ಸುಸ್ತು, ಆಯಾಸ, ಒಂಥರ ನಿದ್ರಾಹೀನತೆ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ, ರಾತ್ರಿ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ಅಂತನ್ನೋರು ಕೂಡ ಇದನ್ನು ಕುಡಿಯೋದ್ರಿಂದ ಒಂದು ಒಳ್ಳೆ ನಿದ್ರೆಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಯಾವುದೇ ಕೆಲಸನ ಮಾಡಲಿಕ್ಕೆ ನಮಗೆ ಮೂಡಿಲ್ಲ ಅಥವಾ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತಾರೆ, ಒಂಥರ ಸೋಂಬೇರಿ ಥರ, ಮೈಯೆಲ್ಲ ಭಾರ ಅನಿಸೋದು, ಈ ರೀತಿ ಆಗ್ತಾ ಇರತ್ತಲ್ಲ ಅಂಥವರು ಇದನ್ನು ಕುಡಿಯೋದ್ರಿಂದ ಒಳ್ಳೆ ಎನರ್ಜಿ ದೇಹಕ್ಕೆ ಬರುತ್ತೆ, ಒಂದು ಒಳ್ಳೆ ಚೈತನ್ಯ ಅನ್ನುವಂಥದ್ದು ಹೆಚ್ಚಾಗುತ್ತೆ.
ಒಂಥರ ಚಟುವಟಿಕೆ ನಮ್ಮ ದೇಹದಲ್ಲಿ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಎನರ್ಜಿ ಅನ್ನೋವಂಥದ್ದು ದೇಹದಲ್ಲಿ ಹೆಚ್ಚು ಮಾಡಲಿಕ್ಕೆ ಈ ಒಂದು ಹಾಲು ತುಂಬ ಹೆಲ್ಪ್ ಆಗುತ್ತೆ. ಅಲ್ಲದೆ ಇದು ನಮ್ಮ ಮೂಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ, ಮಸಲ್ಸ್ ಪೇನನ್ನು ಕಡಿಮೆ ಮಾಡುತ್ತೆ, ನಮ್ಮ ನರಗಳಲ್ಲಿ ಅಂದರೆ ಕೆಲವೊಬ್ಬರಿಗೆ ಕೈ ಕಾಲುಗಳು ಹಾಗಾಗಿನೇ ಹಿಡಿತಾ ಇರುತ್ತೆ, ಜೋಮ್ಗಡ್ತಾ ಇರುತ್ತೆ. ಒಂದಷ್ಟು ಸಮಯ ಅಂದರೆ 1 ನಿಮಿಷ 2 ನಿಮಿಷಗಳವರೆಗೆ ಕೈ ಕಾಲು ಆಡಿಸ್ಲಿಕ್ಕೇ ಆಗ್ತಾ ಇರೋದಿಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಅಂದರೆ ಅಲ್ಲಿ ಬ್ಲಾಕೇಜ್ ಅನ್ನೋವಂಥದ್ದು ಉಂಟಾಗುತ್ತೆ, ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇರೋದಿಲ್ಲ, ಹಾಗಾಗಿ ಆ ರೀತಿಯಾಗಿ ಆಗುತ್ತೆ. ಈ ಒಂದು ಹಾಲನ್ನು ನೀವು ಕುಡಿತಾ ಬರೋದ್ರಿಂದ ಆ ರೀತಿಯಾಗುವಂಥ ಬ್ಲಾಕೇಜ್ಗಳನ್ನು ತಡೆಗಟ್ಟುತ್ತೆ. ಜೊತೆಗೆ ನರಗಳ ಊತ, ನೋವು, ಸೆಳೆತ, ಬಾವು ಏನೇ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ. ಇನ್ನು ತುಂಬ ಮಸಲ್ಸ್ ಪೇಯ್ನ್ ಬರ್ತಾ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಇದು ಒಂದು ಮೂಳೆಗಳಿಗೆ ಒಂದು ಒಳ್ಳೆ ಎನರ್ಜಿ ನೀಡುವಂಥ ಕೆಲಸವನ್ನು ಮಾಡುತ್ತೆ. ಮೂಳೆಗಳನ್ನು ಗಟ್ಟಿಗೊಳಿಸಲಿಕ್ಕೆ ಇವತ್ತಿನ ಈ ಒಂದು ರೆಸಿಪಿ ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.